ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರುವ ಉಗ್ರರ ದಾಳಿ ಅನೇಕ ಕುಟುಂಬಗಳನ್ನು ಕಣ್ಣೀರಿಗೆ ದೂಡಿದೆ. ಅದರಲ್ಲೂ ಉಗ್ರರ ಅಟ್ಟಹಾಸಕ್ಕೆ ಸೃಷ್ಟಿಯಾಗಿರುವ ಸನ್ನಿವೇಶಗಳು ಎಲ್ಲರ ಹೃದಯಗಳನ್ನು ಹಿಂಡಿ ಹಿಪ್ಪೆ ಮಾಡುತ್ತಿವೆ. ಬಿಗಿದಪ್ಪುತ್ತಿದ್ದಾಳೆ, ಮುತ್ತಿಡುತ್ತಿದ್ದಾಳೆ, ಅಳು ನಿಲ್ತಿಲ್ಲ. ಸಂಬಂಧಿಕರು ಸಂತೈಸುತ್ತಿದ್ದಾರೆ. ಶವಪೆಟ್ಟಿಗೆ ಬಿಗಿದಪ್ಪಿದ ಈ ಕ್ಷಣ ಕಣ್ಣಾಲಿಗಳು ಒದ್ದೆಯಾಗದೇ ಇರಲ್ಲ. ಕೊನೆಗೆ ಪತಿಗೆ ಜೈ ಹಿಂದ್ ಅಂತ ಸೆಲ್ಯೂಟ್ ಹೊಡೆಯುವ ದೃಶ್ಯ ಮತ್ತೆ ಮತ್ತೆ ಮನಸ್ಸುಗಳನ್ನ ಕದಡುತ್ತೆ. 6 ದಿನದ ಹಿಂದೆ ಮದುವೆ, ಅರೆ ಕ್ಷಣದಲ್ಲೇ ಘೋರ. ಲೆಫ್ಟಿನೆಂಟ್ ವಿನಯ್ಗೆ ಪತ್ನಿಯ ಕಣ್ಣೀರ ವಿದಾಯ. ಭಾರತೀಯ ನೌಕಾಪಡೆಯ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ಗೆ ಪತ್ನಿ ಹಿಮಾಂಶು ಭಾವನಾತ್ಮಕ ವಿದಾಯ ಹೇಳಿದ ಪರಿ ಇದು. 26 ವರ್ಷದ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಏಪ್ರಿಲ್ 16ರಂದು ವಿವಾಹವಾಗಿದ್ರು. ಹರಿಯಾಣದ ಕರ್ನಾಲ್ ನಿವಾಸಿ ವಿನಯ್ ಪತ್ನಿ ಹಿಮಾಂಶು ಜೊತೆ ಪಹಲ್ಗಾಮ್ಗೆ ಹನಿಮೂನ್ಗೆ ಬಂದಿದ್ರು. ಆದ್ರೆ ನಿನ್ನೆ ಉಗ್ರರ ಗುಂಡೇಟಿಗೆ ಬಲಿಯಾಗಿದ್ರು. ನವವಿವಾಹಿತೆ ಪಕ್ಕದಲ್ಲೇ ಪತಿ ಶವವಾಗಿ ಬಿದ್ದಿದ್ದ ಫೋಟೋ ಇಡೀ ಭಾರತೀಯರ ಹೃದಯವನ್ನ ಹಿಂಡಿದಂತಿತ್ತು. ಮದುವೆಯಾಗಿ ವಾರ ಕಳೆಯೋದ್ರೊಳಗೆ ಪತಿಯನ್ನ ಕಳ್ಕೊಂಡ ಹಿಮಾಂಶುಗೆ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು. ಇವತ್ತು ಹುತಾತ್ಮ ಪತಿಗೆ ಕಣ್ಣೀರ್ನಲ್ಲೇ ಅಂತಿಮ ವಿದಾಯ ಹೇಳಿದ್ಲು. ಜೈ ಹಿಂದ್ ಎಂದು ಕಂಬನಿ ಹಾಕ್ತಾ ಬೀಳ್ಕೊಟ್ಲು. ಪ್ರವಾಸಿಗರನ್ನ ರಕ್ಷಿಸಲು ಹೋಗಿ ಬಲಿಯಾದ ಕುದುರೆ ಸವಾರ. ಉಗ್ರರ ದಾಳಿಗೆ ಕುದುರೆ ಸವಾರ ಸೈಯದ್ ಆದಿಲ್ ಹುಸೇನ್ ಶಾ ಮೃತಪಟ್ಟಿದ್ದಾರೆ. ಅನಂತ್ನಾಗ್ ನಿವಾಸಿ ಸೈಯದ್ ನಿನ್ನೆ ಪ್ರವಾಸಿಗರನ್ನ ಕುದುರೆಯಲ್ಲಿ ಪಹಲ್ಗಾಮ್ಗೆ ಕರೆದೊಯ್ದಿದ್ದ. ದಾಳಿ ವೇಳೆ ಉಗ್ರನ ರೈಫಲ್ ಕಸಿಯಲು ಮುಂದಾದವನ ಮೇಲೆಯೇ ದಾಳಿ ನಡೆಸಿದ್ದು ಹುಸೇನ್ ಮೃತಪಟ್ಟಿದ್ದಾನೆ. ಇದೀಗ ತಾಯಿ, ಪತ್ನಿ ಮತ್ತು ಮಕ್ಕಳ ದುಃಖ ಹೇಳತೀರದಾಗಿದೆ. ಮತ್ತೊಂದೆಡೆ ಸ್ಥಳೀಯ ಮುಸ್ಲಿಮರು ಮೃತ ಕನ್ನಡಿಗ ಮಂಜುನಾಥ್ರ ಮಗ ಮತ್ತು ಮಡದಿಯನ್ನ ಬದುಕಿಸಿದ್ದಾರೆ. ಮಗನನ್ನ ಭುಜದ ಮೇಲೆ ಹೊತ್ತು ಬದುಕಿಸಿರುವ ವಿಡಿಯೋ ವೈರಲ್ ಆಗ್ತಿದೆ. ಬ್ಯೂರೋ ರಿಪೋರ್ಟ್, TV9.